ನಿಂಗೆ ನೆನಪಿರೋ ಲಾಸ್ಟ್ ಕನ್ನಡ ಹಿಟ್ ಸಿನಿಮಾ ಅದು? ಭೀಮಾ. ನನಗೆ ನಾನು ಯಶ್ ಫ್ಯಾನ್ ಅಲ್ಲ ನಾನು ಅಂತಾರೆ. ಒಳ್ಳೆತನ ನಾವು ಅಣ್ಣವ್ರ ಫ್ಯಾನ್, ಯಶ್ ಫ್ಯಾನ್ ಅಲ್ಲ. ನಮಗದು ದಿನನಿತ್ಯದ ಕೆಲಸ. ನಮ್ಗೆ ಬೆಳಗ್ಗೆ ಎದ್ರೆ ಹೊಡೆಸ್ಕೊಂಡೇ ಹೇಳೋದು. ಸೋಷಿಯಲ್ ಮೀಡಿಯಾ AK-47 ಇದ್ದಂಗೆ. ಹೊಡೆದ್ರೆ ಮಾತ್ರ ಅಲ್ಲ, ಟೆರರಿಸ್ಟ್ ಹತ್ರ ಇದ್ರೆ ನಾಸ, ಅದೇ ಸೈನ್ಯ ಹತ್ರ ಇದ್ರೆ ಅದೊಂದು ಸೇಫ್ಟಿ. ಇದನ್ನು ಹೊರತುಪಡಿಸಿ ಭಾರತ ಪಾಕಿಸ್ತಾನ ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಸೀರಿಯಸ್ ಆಗಿ ಹೇಳೋ. ನನಗೆ ಬರಲ್ಲ ಕಣೋ, ಅವೆಲ್ಲ ಗೊತ್ತಿಲ್ಲ ಕಣೋ. ಜಿಯೋ ಪಾಲಿಟಿಕ್ಸ್ ಕಣೋ. ಧನ್ಯವಾದಗಳು. ಅಯ್ಯೋ, ಬರದೇ ಬಾರಿಸಿದ್ರು ತಂಬೂರಿ ತಿಳ್ಕೊ ಯಾವತ್ತು ನಾವು. ಸೌಂಡ್ ಅಂತೂ ಬರ್ತದಲ್ಲ. ಏನೇನೋ ಸೌಂಡ್ ಮಾಡಬಾರ್ದು, ಅದನ್ನೇ ಬರದೇ ಬಾರಿಸಿದ್ರು. ಹಾಡದ್ ಬಂದ್ಬಿಡ್ಬೇಕು ಅವ್ರನ್ನ ಭಾಳ ಆಸೆ ಇತ್ತು ನಮಗೆ. ಹಾಡದ್ ಬಂದ್ಬಿಡ್ಬೇಕು ಅಂತ ಎರಡೂ ಯೋಚನೆ ಮಾಡ್ಬಿಡ್ತು. ಅಂದ್ರೆ ಇವಾಗ ಕೀರ್ತಿ ಪಬ್ಲಿಕ್ ಬಿಟ್ಬಿಡು ನೀನು, ಏನ ಕೀರ್ತಿ ಪಬ್ಲಿಕ್ ಫಿಗರು, ಇನ್ನೊಂದು ಮತ್ತೊಂದೆಲ್ಲ ಬಿಟ್ಬಿಡು. ಅಲ್ಲಿ ಇರುವೆ ಹೋಗ್ತಿದೆ ಅಂತ ಗೊತ್ತಿದ್ದ ಹಿಂಗನ್ನೋನ ಕೀರ್ತಿ ಅಲ್ವಾ? ಬಿಟ್ಕೊಳ್ಳೋದು ಯಾಕೆ ಅಲ್ವಾ? ಕರೆಕ್ಟ್. ಅದು ನನಗೆ ಇದಾಗೋದು. ತುಳಿದ್ರೆ ಹೋಗ್ಬಿಡುತ್ತೆ, ಹತ್ರ ಹೋದ್ರೆ ಎರಗುತ್ತೆ ಮೈ ಮೇಲೆ. ಕರೆಕ್ಟ್. ನನಗೆ ಏನೇ ಮಾತಾಡೋದು ಕೆಲಸ ಇಲ್ಲ ಕಣ್ರಪ್ಪ, ನೀವು ಹೇಳ್ತೀರಾ, ನಾವು ಬ್ರಹ್ಮೋಸ್ ಬಿಡ್ತೀವಿ ಅಷ್ಟೇ. ಅವ್ರಿಗೇನಾಗಬೇಕು, ಕಳ್ಕೊಳಕ್ಕೇನೂ ಇಲ್ಲ. ಬಿಟ್ರೆ ಏನು ಮಾಡ್ತೀಯ ಒಂದೊಂದು ಸಿಟಿ ಮೇಲೆ? ರಿಸ್ಕ್ ಇದೆ. ಅಂದರೆ ಹೊಡೆಯೋ ತನಕ ಕಟ್ಟಿಗೆ, ಹೊಡೆಯೋ ತನಕ ದಿಮ್ಮಿ, ಹೊಡೆದ್ಮೇಲೆ ಕಟ್ಟಿಗೆ. ಹೌದೌದು. ಮುಗ್ದ ನಾಶನ ಆಗ್ಬಿಡುತ್ತಲ್ಲ. ಅಂದರೆ ಕರೆಕ್ಟ್. ಬೆಂಕಿ ಹಾಕ್ಬಿಟ್ರೆ ಏನು ಮಾಡ್ತೀಯ? ಮುಗಿದೋಯ್ತು ಅನ್ನೋದು. ಅದು ಎವ್ರಿಥಿಂಗ್ ಹ್ಯಾಸ್ ಒಂದು ಬ್ಯೂಟಿಫುಲ್ ಎಂಡಿಂಗ್ ಅನ್ನೋ ಥರ ಆಗಬೇಕು. ಏನು ಮಾತಾಡೋದು ಕೆಲಸ ತಪ್ಪಾಗೋ ಕಾಲ ಕಂಚಿನಿದು. ಹೌದೌದು. ಏನು ನಾವು ಕರೆಕ್ಟಾಗಿ ಮಾತಾಡಿರ್ತೀವಿ. ನಮ್ಮ ಮನಸ್ಥಿತಿ ಬಗ್ಗೆ ನಾವು ಯೋಚನೆ ಮಾಡಿ ನಾವು ಮಾತಾಡಿರ್ತೀವಿ. ಅದಕ್ಕೆ ನೋಡು ಹೆಂಗೆ ಮಾತಾಡ್ತಿದ್ದ ನೋಡು ಅನ್ನೋ. ಅದಕ್ಕೆ ಅವನೇನಕ್ಕಲ್ಲ ಹಮ್ ನಾಸ್ತಿ. ಆಯ್ತು ಗುರು, ಅದು ಹೊಡೆದ್ರಾ ಹೊಡಿಲಿಲ್ವಾ, ಯಾಕೆ ಹೊಡಿಲಿಲ್ಲ, ಚರ್ಚೆ ಮಾಡೋಣ. ಇದು ಸುಮ್ಮನೆ. ನಿಂಗೆ ನೆನಪಿರೋ ಲಾಸ್ಟ್ ಕನ್ನಡ ಹಿಟ್ ಸಿನಿಮಾ ಅದು? ಭೀಮಾ. ಎಷ್ಟು ತಿಂಗಳಾಯ್ತು? ಒಂದು ವರ್ಷ ಆಯ್ತಾ? ಏನು ಅನ್ಸುತ್ತೆ? ಭಯ ಇದೆ. ಮೊನ್ನೆ ಯಶರ್ಥ ಆಯ್ತು, ತುಂಬ ಚೆನ್ನಾಗಿದೆ ಕಣ. ನೋಡಿ, ಇಡೀ ಚಿತ್ರರಂಗ ಒಂದು ಕ್ಷಣ ಕರೆಕ್ಟ್ ಚಿಕ್ಕದಾಗಿ ನಗ್ಸಿದ್ರು ಅವ್ರು. ರಿಜಿನೋವೇಟ್ ಮಾಡಿದ್ರು. ಖಂಡಿತವಾಗ್ಲು ಹಸ್ತೋನ್ಗೆ ಊಟ ಹಾಕಬೇಕು, ಎಂಥ ಪಾಯಿಂಟು. ಆಮೇಲೆ ಮಗ ಅವರಲ್ಲ ಸಿನಿಮಾದವರು. ಕರೆಕ್ಟ್. ಎಂಥ ಪಾಯಿಂಟ್ಗಳು. ಅವ್ರಿಗೆ ನಾನು ಯಶ್ ಫ್ಯಾನ್ ಅಲ್ಲ ನಾನು ಅಂತಾರೆ. ಆ್ಯಂಡ್ ಚೆನ್ನಾಗಿರೋ ಸಿನಿಮಾ ಮಾಡಿದಾಗ ಹಾಗೆ ಆಗುತ್ತೆ ಅನ್ನೋದು ಏನೋ ಒಂದು ಹೋರಾಟ ಪ್ರತಿಯೊಬ್ಬರು ಅದರಲ್ಲಿ ಇರ್ತಾರಮ್ಮ. ಕರೆಕ್ಟ್. ಇವಾಗ ನೀನೇನೋ ಶುರು ಮಾಡ್ತೀಯಾ, ಅವನೇನೋ ಇನ್ನೊಬ್ಬ ಮತ್ತೇನು ಶುರು ಮಾಡ್ತಾರೆ. ನಂಗೆ ಸರಿ ಇದೆ ಅಂತ ಅನ್ಕೊಂಡಾಗ ನಾವು ಹೊರಡೋದು. ನಿಜ. ಮಾಡದೇ ಇದ್ರೆ ಹೋಗ್ಬಿಡುತ್ತಾ? ಪಾಪ ಮಾಡೋರು ಮಾಡ್ತಾನೆ ಇರ್ತಾರೆ. ನಾವು ಅಷ್ಟೇ, ಸೋಲೋ ಗೆಲುವು. ನಮ್ಮ ಪ್ರೊಡ್ಯೂಸರ್, ಐ ಶುಡ್ ರಿಮೆಂಬರ್ ಗೋವಿಂದ ರಾಜು, ನಮ್ಮ ಎಲ್ಲರ ಕಾಲ ಹೇಳುತ್ತೆ ಕಾಲ ಪ್ರೊಡ್ಯೂಸರು. 2022 ಜನವರಿ 3 ಮುಹೂರ್ತ ಆಗಿದ್ದು. 3 ವರ್ಷ ಆಯಿತು. ನಾನು ಕೈ ಮುಗಿದು ಮಾತಾಡ್ಬೇಕು ಆ ಮನುಷ್ಯನಿಗೆ. ಅಂಥ ಬಂಗಾರದಂಥ ವ್ಯಕ್ತಿತ್ವ. ಯಾವತ್ತೂ ಫೋನ್ ಮಾಡಿ ನಿಮ್ಮಿಂದ ನಾನು ಹಾಳಾಗೋದೆ, ನಿಮ್ಮಿಂದ ದುಡ್ಡು ಹಾಳಾಗೋಯ್ತು, ನಂದು ಯಾಕೆ ಬೇಕಾಗಿತ್ತು, ನಾನು ಒಂದು ದಿನ ಮಾತಾಡಿಲ್ಲ ಗುರು. ನಾನು ಮಾಡಿರೋ 3 ಸಿನಿಮಾದಲ್ಲಿ ಅಂದರೆ ಆ ಮನುಷ್ಯನ ಒಂದು ಶಾಂತ ರೀತಿ ಇದೆಯಲ್ಲ, ದೊಡ್ಡ ಗುಣ. ಪ್ರಮಾಣವಾಗ್ಲು ಕಣೋ. ನಾನು ಲಾಸ್ಟ್ ಟೈಮ್ ಇದ್ರ ಬಗ್ಗೆ ನಿನಗೆ ರೆಕಾರ್ಡ್ಸ್ ಹೇಳಿದ್ದೆ ನಾನು. ಅಂತ ಸಂತರಾಗ್ಬಿಡ್ತಾರೆ ಕಣೋ ಕೆಲಸಕ್ಕೆ. ಅಷ್ಟು ಶಾಂತ. ಅಂದರೆ ಆಗ ನೋಡ್ರಿ, ನನ್ನ ಹಣೆಯಲ್ಲಿ ಈಗ ಸಿನಿಮಾಯಿಂದ ಕಾಸು ಎತ್ತಬೇಕು ಅಂತ ಬರ್ದಿದ್ರೆ ಕಾಸು ಬರ್ತದೆ. ಬಡ್ಡಿ ತಂದಿದ್ದೀನಿ, ಹೆಚ್ಚು ಕಡಿಮೆ ಒಂದು 50-60 ಲಕ್ಷ ಬಡ್ಡಿ ಕಟ್ಟಿದ್ದೀನಿ. ಇನ್ನು ಇದರಿಂದ ಬರುತ್ತೆ ಅಂದರೆ ತಿಂತೀನಿ, ಬರೋಲ್ಲ ಅಂದರೆ ನನ್ನ ಹಣೆ ಬರ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಆಮೇಲೆ ನಿಮ್ಮಿಂದಂತೂ ನಾನು ವಾಪಸ್ ಹೋಗೋದಿಲ್ಲ ಅನ್ನೋದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ನನಗೆ ಆಸೆ ಪಟ್ಟಿರೋ ಸಿನಿಮಾ ಮಾಡಿದ್ದೀರಾ ನೀವು, ಆಗಲಿಲ್ಲ ಅಂತಂದರೆ ನನ್ನ ಹಣೆ ಬರ ಸರಿ ಇಲ್ಲ ಅಂದ್ಕೊಂಡು. ಅಂದರೆ ಎಷ್ಟು ಜನ ಈ ಥರ ಯೋಚನೆ ಮಾಡಿರಲ್ಲ. ಕರೆಕ್ಟ್. ಅಂದರೆ ಇವಾಗ ಯಾರೇ ದೊಡ್ಡ ಕ್ಯಾಲ್ಕುಲೇಷನ್ ಎಲ್ಲ ಕರೆ 100% ಎಲ್ಲ ಚೆನ್ನಾಗಿರೋದ್ರಲ್ಲಿ ನಾನು ಇದನ್ನು ಮಾಡ್ತೀನಿ ನೋಡಿ ಇವತ್ತು ಹೆಂಗೆ ಇಟ್ಟಾಗುತ್ತೆ. ಇವತ್ತು ಒದ್ದಾಡ್ತಿರೋದು ಯಾರು ನೋಡು.
ಹೊಟ್ಟೆ ಉರಿದೋಗ್ಬಿಡುತ್ತೆ. ಅದೇ ನನಗೆ ಭಯ. ಅದೇ ಈಗ 1 ವರ್ಷ ಒಂದು ಇಂಡಸ್ಟ್ರಿ ಒಂದು ಹಿಟ್ಟಿಲ್ಲ ಅಂದ್ರೆ 3 ತಿಂಗಳು ಅಷ್ಟೇ, ಇಫ್ ಐ ಆಮ್ ನಾಟ್ ಕರೆಕ್ಟ್ ಅಲ್ವಾ? ಅದೇ ಇನ್ಯಾವ್ದು ಅದಾದ್ಮೇಲೆ ನಿನಗೆ ಅಂದ್ರೆ ಅದೇ, ಹೇಳಿಕೊಳ್ಳಲಾಗ ಹಿಟ್ಟಲ್ಲಿ ಹಿಟ್ಟು ಅಂದ್ರೆ ಹಿಟ್ಟಪ್ಪ. ಹೌದು, ಭೈರತಿರಣೆಗಳು ಅದಾದ್ಮೇಲೆ ಭೈರತಿರಣೆಗಳು ಬಂತು, ಚೆನ್ನಾಗಿ. ಅದೇ ನಾನು ಅದನ್ನೇ ಹೇಳ್ತಾ ಇರೋದು. ಹಿಟ್, ಸೂಪರ್ ಹಿಟ್ ಅಂತ ಬಂದಾಗ ನಿನಗೆ ಬೆರಳೆಣಿಕೆ ಸಿನಿಮಾಗಳು ಸಿಗ್ಬಾರ್ದು ಒಂದು ವರ್ಷದಲ್ಲಿ. ಅದು ಒಂದು ಕೈ ಬೆರಳೆಣಿಕೆಗಳು ಸಿಗಬಾರ್ದು. ಸಿಗ್ಬೇಕು ಗುರು. ನೀವು ಒಂದು 10 ಸಿನಿಮಾ 15 ಸಿನಿಮಾ ವರ್ಷವಿಡೀ ಸಿನಿಮಾ ಮಾಡಿ ನೀವು ಒಂದು 15 ಒಂದು ಇಂಡಸ್ಟ್ರಿ ಹಿಟ್ ಕೊಟ್ಟಿಲ್ಲ ಅಂತಂದ್ರೆ ವಾರಕ್ಕೆ 5-6 ಸಿನಿಮಾ ರಿಲೀಸ್. ಶುಕ್ರವಾರ ರಿಲೀಸ್ ಆಗಿದ್ದ ಸಿನಿಮಾ ಭಾನುವಾರಕ್ಕಿಲ್ಲ ಅಂದ್ರೆ ಇಲ್ಲ. ನೋಡು, ನಾನು ಇದು ಬನಾರಸ್ ರೆಫರೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದೆ. ನೀನು ಲಾಸ್ಟ್ ಟೈಮು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೆ. ಬನಾರಸ್ ಚೆನ್ನಾಗಿ ಮಾಡಿದ್ದೆ, ಯಾಕೆ ಹೇಗೆ ಅಂತ. ಲಿಟ್ರಲಿ ಸೋಮವಾರದ ಹೊತ್ತಿಗೆ ಆ ಸಿನಿಮಾಕ್ಕೆ ಯಾರೂ ಇದಿರಲಿಲ್ಲ. ಬಟ್ ಇವತ್ತು ರಿಲೀಸ್ ಆದಮೇಲೆ ಎಷ್ಟು ಜನ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಹೌದು, ಎಕ್ಸಾಕ್ಟ್ಲಿ. ನನ್ನದೇ ಅದು ಇದಕ್ಕೂ ಆಯಿತು, ದಿಯಾಗೂ ಆಯ್ತು. ಅದು ದಿಯಾಗೂ ಆಯಿತು. ಥಿಯೇಟ್ರಲ್ಲಿ ನಿನಗೆ ಜನ ಬರಲಿಲ್ಲ. ಬಟ್ ಇವತ್ತು ಯಾರು ಕೇಳು OTT ನೋಡು, ದಿಯಾ ಸೂಪರ್ ಸಿನಿಮಾ ಅಂತ. ಅಲ್ಲ, ಬನಾರಸ್ ದಿನ ಆಯಿತು ಅಂತಂದರೆ ಏನೇ ಅಂದರೆ ಅದು ಏನೇನೋ ಆಯಿತು, ಓಕೆ. ಅದು ನನಗೆ ತೆಟ್ಕಾಲು. ನೀನು ಇನ್ನೊಂದು ಸತಿ ಏನಾದ್ರು ಸಿನಿಮಾ ಮಾಡಿದ್ರೆ ನಾನೊಬ್ಬ ಕಲಾವಿದ ಮರೆ, ನನಗೆ ಹೆಂಗೆ ಹಿಂಗೆ ಮಾಡ್ತೀಯ? ಅದು ಏನೇನು ಪ್ರಾಬ್ಲಮ್ ನಾನು ಹೇಳ್ತೀನಿ ಕೇಳು. ಸಿನಿಮಾ ಮಾಡೋದು, ಅದು ಕಷ್ಟ ಅನುಭವಿಸೋದು, ರಿಲೀಸ್ ಆಗೋ ಟೈಮಲ್ಲಿ ಅನುಭವಿಸೋದು, ಇವ್ರ ಜೊತೆ ಯಾಕೆ ಮಾಡಿದ್ಯಾ ಅನ್ನೋ ಧೋರಣೆ, ವೈಮನಸ್ಯ, ನಾವು ಇದನ್ನು ನೋಡಲ್ಲ ಅನ್ನೋ ಒಂದು ಬ್ಲ್ಯಾಕ್ ಮೇಲು. ಯಾಕೆ ಮಾಡಬೇಕು ನಮ್ಗೆ ಇದು? ನಮ್ಮ ತಾಯಿ ಖಂಡಿತ ಹೇಳ್ತಾರೆ, ನನಗೆ ನೀನು ಸಿನಿಮಾ ಮಾಡದಿದ್ರು ಬೇಜಾರಿಲ್ಲ, 1 ವರ್ಷ ಬೇಕಾದ್ರೆ ಮನೇಲಿ ಕೂತ್ಕೊಂಡು ಚೆನ್ನಾಗಿ ಅಧ್ಯಯನ ಮಾಡಿ ಹಾಡುಗಾರ ಆಗ್ಬಿಡು. ಯಾಕೆ ಬೇಕು ನಿಂಗೆ ಇವೆಲ್ಲ ಹೋರಾಟ? ಬಿಟ್ಬಿಡು, ಇವೆಲ್ಲ ಬೇಡವೇ ಬೇಡ. ಅಮ್ಮ, ನಾನು ಆ್ಯಕ್ಟ್ ಮಾಡೋದು ನಿಂಗೆ ಇಷ್ಟ ಇಲ್ವ ನಿಂಗೆ, ಅಥವಾ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಲ್ಲ ಅಂತಾನೆ? ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ಗುರು, ನಮ್ಮ ಮನೆಯವರೆಲ್ಲ ನೀನು ಇಷ್ಟಪಟ್ಟು, ಓಕೆ ಬಿಟ್ಟಾಕ ಅದನ್ನೆಲ್ಲ. ಇದು ಯಾಕೆ ಈ ಜಗತ್ತು ಎಲ್ಲಿ ಸಂಗೀತಕ್ಕೆ ಯಾರು ಈಗ ಮಾಡಲ್ಲ? ನನಗೆ ಗೊತ್ತಿಲ್ಲ, ನೀನು ಆ ಥರದ್ದನ್ನು ಫೇಸ್ ಮಾಡಿಲ್ಲ, ಹಂಗಾಗಿ ನಿಂಗೆ ಗೊತ್ತಿಲ್ಲ. ಅಂದರೆ ನಾನು ಹೇಳ್ತಾ ಇರೋದು ಅಷ್ಟು ಲಾರ್ಜ್ ಸ್ಕೇಲಲ್ಲಿ ನಿನಗೆ. ಈಗ ನಮಗದು ದಿನನಿತ್ಯದ ಕೆಲಸ. ನಮಗದು ಬೆಳಗ್ಗೆ ಎದ್ದರೆ ಪಡಿಸ್ಕೊಂಡೇ ಹೇಳೋದು ನಾವು. ಸೊ ಹಂಗಾಗಿ ಅಭ್ಯಾಸವಾಗುವ ತನಕ ಅಷ್ಟೇ. ಅದು ಮೊದಲು ಒಂದು ನೆಗೆಟಿವ್ ಕಮೆಂಟ್ ಬಂದರೆ ಡಿಸ್ಟರ್ಬ್ ಆಗ್ತಾ ಇದ್ವಿ. ಯಾರೋ ಹಿಂಗೆ ಅಂದ್ಬಿಟ್ಟು IPL ಅಲ್ಲಿ ಆಯ್ತು ನನಗೆ, ಯಾರೋ ಹಂಗೆ ಅಂದ್ಬಿಟ್ಟು. ಅಫ್ಕೋರ್ಸ್ ಆಗುತ್ತೆ. ನನಗೆ IPL ಅಲ್ಲಿ ಆಯಿತು. ನನ್ನ ಕಾಮೆಂಟ್ರಿ ಮಾಡಿ, ಇವನನ್ನು ದಯವಿಟ್ಟು ಹಾಕಬೇಡಿ, ಇವನನ್ನು ಅಷ್ಟೇ. ಅಂದ್ರೆ ಯಾವುದೋ ಒಬ್ಬನ ಒಪಿನಿಯನ್ನು, ಅದಕ್ಕೆ ಕಾರಣಗಳು 100 ಇರ್ಬೋದು. ಅವನು ಏನೋ ಯೋಚನೆ ಮಾಡಿಕೊಂಡು ನಿನಗೆ ಅದನ್ನು ಅನುರಾಗ್ ಕಶ್ಯಪ್ ಲಿಂಕ್ ಇರ್ಬೋದು, ಅಥವಾ ನಿನ್ನ ಏನೋ ಒಂದು ಜಾತಿ ಲಿಂಕೋ, ನಿಂದು ಏನೋ ಲಿಂಕ್, ನಿಂದು ಯಾವುದೋ ಒಂದು ವೀಡಿಯೋ ಅವನಿಗೆ ಏನೋ ಇಷ್ಟ ಆಗದೆ ಇರ್ಬೋದು, ಏನಕ್ಕೋ ಒಂದು ಲಿಂಕ್ ಮಾಡ್ಬಿಟ್ಟು ಅವ್ನು ಹೇಳ್ತೀನಿ ನೀವು ಹಾಕೊಂಬಿಡಿ ಅಂತ. ಅಂದರೆ ನಿನ್ನ ಮನಸ್ಸಲ್ಲಿ ಆ ಥಾಟ್ ಇರಲ್ವಲ್ಲ, ಇವ್ನು ನನ್ನನ್ನು ಬೇಡ ಅಂದ IPL ಅಲ್ಲಿ ಅಂದರೆ ನನ್ನಿಂದ ಏನಾಗಿರ್ಬೋದು. ಅಲ್ಲಿ ಒಳಗಡೆ ಹೇಳಬೇಕು ಹೇಳಬಾರ್ದ ಗೊತ್ತಿಲ್ಲ, ಒಳಗಡೆ PCRಗೆ ಹೋಗ್ಬೇಕು, ನಿನಗೆ ಏನು ಖುಷಿ ಆಗುತ್ತೆ, ಪಾರ್ಟ್ ಆಫ್ ಇಟ್. ನಿನಗೆ ನಾನು ಹೆಂಗೆ ಕುಣಿತಾ ಇರ್ತಾರೆ, ಹೊನ್ನಾಳಿ ಹೊಡಿತಾ ಜೋರಾಗಿ ಕೂಗಿದ್ರೆ ಒಳಗಡೆ ಹೊನ್ನಾಳಿ ನಮ್ಮ ಇದು ಕೂಗ್ತಾ ಇದ್ದೀವಿ. PCR ಅಲ್ಲಿ ಎಂಜಾಯ್ ಮಾಡ್ತಿರ್ತಾರೆ. ಎಷ್ಟು ಜನ ಬೈದಿರೋರಿದಾರೋ ಅಷ್ಟು ಜನ ಯಾಕೆ ಮಾಡ್ತಿಲ್ಲ ನೀವು? ಇಲ್ಲ ಸರ್, ಈ ಸತಿ ಮಾಡಲಿಲ್ಲ ನಾನು, ಬಿಕಾಸ್ 8 ಅವೆಲ್ಲ ನಾನು ಅದನ್ನೇ ಹೇಳೋದು. ನಮಗೆ ಅದು ಆರಂಭದಲ್ಲಿ ನನಗೆ ಟೆನ್ಷನ್. ನಾನು ನಿನ್ನ ನಂಬಲ್ಲ, 6 ತಿಂಗಳು ನಾನು ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಕೊಂಡ್ಬಿಟ್ಟಿದೆ. ಅಂದರೆ ತಗೊಳಕ್ಕೆ ರೆಡಿ ಇಲ್ದೇನೆ. ಆಮೇಲೆ ಅನ್ನಿಸ್ತು, ಗುರು ಹೇಳೋನಿಗೆ ಹೇಳ್ತಾ ಇರ್ತಾರೆ, ಬಟ್ ನೋಡಬಾರ್ದಲ್ಲ, ಅದನ್ನ ನೋಡಬಾರ್ದು. ಈಗ ನೀನು ನೋಡಿಲ್ಲ ಅಂದ್ರೆ ನಿಂಗೆ ಗೊತ್ತೇ ಆಗಲ್ಲ. ಅದಕ್ಕೆ ಯಾರೋ ಒಬ್ಬ ಫ್ರೆಂಡ್ಗೆ ಒಂದು ಅಡ್ಮಿನ್ ರೈಟ್ಸ್ ಕೊಟ್ಬಿಡ್ಬೇಕು, ಎಡಿಟರ್ ರೈಟ್ಸ್. ಅಲ್ಲಿ ಕಟ್ಟಿವಿ ಅನುರಾಗ್ ಕಶ್ಯಪ್, ನಾನು ಅದನ್ನೇ ಕೇಳಿದೆ. ಅಂದರೆ ಅವ್ರ ಜೊತೆ ಒಂಚೂರು ಜೆಲ್ ಆದ್ಮೇಲೆ ನಾನು ಅದನ್ನೇ ಕೇಳಿದೆ, ಯಾಕೆ ಸರ್ ನೀನು ನಾರ್ಮಲಿ ಕಮೆಂಟ್ಸ್ ಎಲ್ಲ ನೋಡಲ್ಲ ಅಲ್ವಾ ಅಂದ. ನಾನು ಓದಲ್ಲ ಕಣೋ, ಬಟ್ ಇವಾಗ ಒಬ್ಬ ಹಿಂಸೆ ಕೊಟ್ಟುಬಿಟ್ಟ, ನನಗೆ ತಡ್ಕೊಳಕ್ಕಾಗಲಿಲ್ಲ. ಕಮೆಂಟ್ ಸೆಕ್ಷನ್ ಅಲ್ಲ? ಹೌದು. ನಿಂಗ ಅನುರಾಗ್ ಥ್ರೆಡ್ಡಲ್ಲಿ ಎಳ್ಕೊಂಡು ಹೋಗ್ತಾ ಇದೆ ಅದು. ಮಾತಾಡಿ ಅಂದರೆ ಒಂದು ಸತಿ ಹಿಂಗೆ ಅಂದ್ಬಿಟ್ಟಿಯಾರ, ಅಷ್ಟೇ ಮುಗಿದೋಯ್ತು. ಅದು ಜಾಸ್ತಿ ಆಗ್ಬಿಡ್ತು. ಬರೆದು ತೀರಾ ಒಂದನ್ನು ಹಿಂಸೆ ಮಾಡಿ ಇನ್ನೊಂದು ಮಾಡಿ ಕಡೆಗೆ ಅವನ ಬಾಯಿಂದ ಬರೆಸೋವರೆಗೂ ಬಿಡದೇ ಇರೋ ಹಾಗೆ ಆಮೇಲೆ ಶಾಂತ ಆಗ್ಬಿಟ್ಟ ಅವನು. ಅದೇ ಆಮೇಲೆ ಮೋಸ್ಟ್ ಆಫ್ ದ ಟೈಮ್ ಪ್ರಚೋದನೆ ಅನ್ನೋದು ಎಷ್ಟು ಏನೇನಕ್ಕೆ ಪ್ರಚೋದಿಸ್ತಾರೆ ಅಂದರೆ, ಬರೀ ನಿನ್ನ ಮೇಲೆ ದ್ವೇಷಕ್ಕೆ ಪ್ರಚೋದಿಸಲ್ಲ. ನಾವು ಮಾಡೋದು ಮಿಸ್ಟೇಕ್ ಇದೆ, ನೆಗೆಟಿವ್ ಕಮೆಂಟಿಗೆ ರೆಸ್ಪಾಂಡ್ ಮಾಡ್ತೀವಿ. ಹೌದು, ರೆಸ್ಪಾಂಡ್ ಮಾಡಿದ್ಮೇಲೆ ಹೇಳ್ತಾರೆ, ಸರ್ ನೀವು ರಿಪ್ಲೈ ಮಾಡಲಿ ಅಂತ ನಾನು ಹಂಗೆ ಮಾಡಿದೆ ಅಂತ. ಅಯ್ಯೋ ನಿನ್ನ, ಅದನ್ನು ಸಾರ್ವಜನಿಕವಾಗಿ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಏನೋ ಮಾಡೋದು. ಒಂದು DM ಮಾಡಿದ್ರು ಓಕೆ. ಹೌದು,
ಸೊ ಅಂದ್ರೆ ಹಿಂಗೆ ಅಂದ್ರೆ ಯಾವ ಲೆಕ್ಕಾಚಾರ ಇದು? ಐ ಜಸ್ಟ್ ವಾಂಟ್ ಅಂಡರ್ಸ್ಟ್ಯಾಂಡ್ ಅಷ್ಟೇನೆ. ನೀನು ಒಮ್ಮೆ ಹಾ. ನಿನ್ನನ್ನು ನೀನು ಸಾರ್ವಜನಿಕ ಆಸ್ತಿ ಎಂದು ಕರೆದುಕೊಂಡರೆ ನಾನು ಅಲ್ಲ ಅನ್ನೋಕ್ಕಾಗಲ್ವ ಇವಾಗ? ಆಗಲ್ಲ, ಚಾನ್ಸೇ ಇಲ್ಲ ನಿನಗೆ. ಯು ಆರ್ ಅ ಪಬ್ಲಿಕ್ ಫಿಗರ್. ಯು ಆರ್ ನಾಟ್ ಸೆಲೆಬ್ರಿಟಿ, ಐ ಆಮ್ ನಾಟ್ ಸೆಲೆಬ್ರಿಟಿ. ವಿ ಆರ್ ಪಾಪ್ಯುಲರ್ ಆ್ಯಂಡ್ ವಿ ಆರ್ ಪಬ್ಲಿಕ್ ಫಿಗರ್. ಗುರು ಅವ್ರ ಆಸ್ತಿ ಅದೀಗ ಹೇಳ್ತಾರೆ, ಹೇಳಿಸ್ಕೋಬೇಕಷ್ಟೇ ನೀನು. ಯು ಹ್ಯಾವ್ ನೋ ಆಪ್ಷನ್. ಈಗ ಪರ್ಸ್ನಲ್ ಪ್ರೊಫೈಲ್ ಇಟ್ಕೊಂಡು ನಾವು ಅವನನ್ನ ಬಂದರೆ ಇವಾಗ ನೀನು ಯಾವನ್ ಕೇಳಕ್ಕೆ ಅಂತ ಈಗ ಕೀರ್ತಿ ಶಂಕರ್ ಘಟ್ಟ ಅಂತ ಪರ್ಸ್ನಲ್ ಪ್ರೊಫೈಲ್ ಇದೆ, ಅಲ್ಲಿ ಅವನ ಬಂದು ಮಾತಾಡೋದು ಡಿಲೀಟ್ ಮಾಡಿ ಇವಾಗ ನಿನ್ನ ಅಂತೀನಿ. ಕೀರ್ತಿಗೆ ಬಂದು ಮಾತಾಡಿದಾಗ ಸುಮ್ಮನೆ ಹೇಳಿಸ್ಕೋಬೇಕಷ್ಟೇ, ನಿಮ್ಗೆ ವಿಧಿ ಇಲ್ಲ ನಿಮಗೆ. ಏನು ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಅದೇ ನಾನು ಸೋಷಿಯಲ್ ಮೀಡಿಯಾ AK-47 ಇದ್ದಂಗೆ. ಹೊಡೆದ್ರೆ ಮಾತ್ರ ಅಲ್ಲ, ಟೆರರಿಸ್ಟ್ ಹತ್ರ ಇದ್ರೆ ನಾಸ, ಅದೇ ಸೇನೆ ಹತ್ರ ಇದ್ರೆ ಅದೊಂದು ಸೇಫ್ಟಿ. ಹೆಂಗೆ ಯೂಸ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು ಮಾಡ್ಕೊಳ್ರಿ. ಬಹಳ ಕಷ್ಟ, ಭಾಳ ಕಷ್ಟ. ಇಟ್ಸ್ ವೆರಿ ಡಿಫಿಕಲ್ಟ್. ಇದು ಈ ಟೈಮ್ ಇದೆಯಲ್ಲ ಪೀರಿಯಡ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕಷ್ಟ. ಐ ರಿಮೆಂಬರ್ ನೀನು ಒಂದು ಬಗ್ಗೆ ಒಂದು ಮುಂಚೆ ನಂಗೆ ಒಂದು ಪಾಯಿಂಟ್ ಹೇಳಿದ್ದೆ. ದಿಸ್ ಇಸ್ ದ ಹೈ ಟೈಮ್. ಅಂದರೆ ಈ ವರ್ಷನ ಹೋದ ವರ್ಷದ ಯಾವಾಗಲೂ ಹೇಳಿದ್ದೆ, ಈ ವರ್ಷ ತುಂಬ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುತ್ತೆ ಅಂತ. ಯಾವುದೇ ಹೌದಲ್ಲ, ಅಲ್ಲ ಇದು ಸ್ಟಾರ್ಟ್ ಆಗೋಯ್ತು ಇವಾಗ. ಈಗೇನು ಗೊತ್ತಾಗಿಲ್ಲ ನೋಡಿ, ಈಗ ಫೇಸ್ಬುಕ್ನ ಟ್ರೆಂಡ್ ಮುಗೀತು, ಇವಾಗ ಇನ್ಸ್ಟಾಗ್ರಾಮ್ ನಾವ ಓಡ್ತಾ ಇದೆ. ಇವಾಗ ಇನ್ಸ್ಟಾಗ್ರಾಮ್ ಆ್ಯಂಡ್ ಎಕ್ಸಿಸ್ ಇನ್ ದ ಪೀಕ್ ಅಲ್ಲ ಗೆಳೆಯ. ಇವತ್ತು ನಿನ್ನ ಒಂದು ರಿಯಾಕ್ಷನು, ಈಗ ನಾವು ಹಿಂಗೆ ಮಾತಾಡಿದ್ದೀವಲ್ಲ, ನಮ್ಗೆ ಗೊತ್ತಿರೋ ನಾವೇನು ಮಾತಾಡಿಲ್ಲ, ನಾವು ಆರಾಮಾಗಿ ಮಾತಾಡಿದ್ವಿ. ಇದರಲ್ಲಿ ಏನೋ ಒಂದು ತಪ್ಪಿರುತ್ತೆ, ಅದನ್ನ ನಾವು ಅವ್ರಿಗೆ ಸಮ್ಮತಿ ಕೊಡ್ಬೇಕಾ ನಾವು? ಸಮ್ಮತಿ ಅವರು ಅಷ್ಟೇ ತಗೋತಾರಷ್ಟೇ ಅವರು. ಆಮೇಲೆ ಇದು ಯಾವುದೋ ಪ್ರಶ್ನೆಗೆ ಯಾವುದೋ ಉತ್ತರ. ಇವತ್ತು ಬಿಟ್ಟ ಸ್ಥಳವನ್ನು ತುಂಬಿಡಿಸಿ ಅಲ್ಲ, ನಾವೇ ಬಿಡ್ತೀವಿ ನಾವೇ ತುಂಬಿಸ್ತೀವಿ ಅಂತ. ಇಂಪಾಸಿಬಲ್, ಮಿಷನ್ ಇಂಪಾಸಿಬಲ್ 8 ಈಗ ಬಂದಿದೆಯಲ್ಲ, ಲಾಸ್ಟ್ ಹೋಗಿ ನೋಡು. ಇಟ್ಸ್ ಆನ್ ಎಂಟಿಟಿ. ಅಂದ್ರೆ ಸೋಷಿಯಲ್ ಮೀಡಿಯಾದ ಹೆಂಗೆ ನೆಗೆಟಿವಿಟಿ, ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ನಂಬಕ್ಕಾಗ್ದೇನೆ ಎಂಟಿಟಿ ಹೆಂಗೆ ಹಾಳು ಮಾಡ್ತಿದೆ, ಆ ಎಂಟಿಟಿನ ಹೆಂಗೆ ಫಿನಿಶ್ ಮಾಡ್ಬೇಕು ಅನ್ನೋದು ಸಿನಿಮಾ ತುಂಬ ಚೆನ್ನಾಗಿ ಓಡ್ತಿದೆ, ಸಖತ ಹೋಗ್ತಾ ಇದೆ. ಬಟ್ ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ಹೆಂಗಾಗಿದೆ ಜನರೇಷನ್ ಇವತ್ತು. ಏನು ಸತ್ಯ ಯಾವ್ದು ಸುಳ್ಳು ಯಾವ್ದು ಅನ್ನೋದೇ ಗೊತ್ತಿಲ್ಲ ಗುರು. ಹೂ ಹಿಡ್ಕೊಂಡು ಹಿಂಗೆ ಅಂತಿದ್ದವನಿಗೆ ಪಟ್ ಅಂತ ಹಿಂಗೆ ಗನ್ ಕೊಟ್ಟಿರ್ತಾರೆ, ಗನ್ ತೋರಿಸ್ತಾ ಅಂತ. ಅವನು ಸಮಸ್ಯೆ ಏನು ಅಂತ ಹೇಳ್ಕೇಳಿ. ನಾನು ಯಾರೋ ತುಂಬ ಚೆನ್ನಾಗಿ ಹೇಳಿದ್ರು. ಹೇಗಿದೆ ಅಂದರೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಗೊತ್ತಾಗಲಿಯಾ? ನಾನು ಕೋರ್ಟಲ್ಲಿ ನಿಂತಿದ್ದೀನಿ, ನಾನು ನಿಂತಿದ್ದೀನಿ, ನಾನು ಕಟಕಡೆಯಲ್ಲಿ ನಿಂತಿದ್ದೀನಿ, ಜಡ್ಜು ಅಲ್ಲಿ ಕೂತಿದ್ದಾರೆ. ನನ್ನ ವಾದ ಏನು ಅಂತಂದರೆ, ನಮ್ಮ ಪಕ್ಕದ ಮನೆಯ ಹುಡುಗಿಗೂ ಜಡ್ಜಿಗೂ ಸಂಬಂಧ ಇದೆ ಅಂತ ನಾನು ಕೊಟ್ಬಿಟ್ಟೆ ಸ್ಟೇಟ್ಮೆಂಟ್. ನಾನು ಸ್ಟೇಟ್ಮೆಂಟ್ ಕೊಟ್ಟಾಯಿತು, ಅದು ವೈರಲ್ ಆಗೋಯ್ತು, ನನ್ನ ಕೆಲಸ ಮುಗೀತು. ನನಗೆ ಸಂಬಂಧ ಇಲ್ಲ ಅಂತ ಪ್ರೂವ್ ಮಾಡಬೇಕಾಗಿದೆ ಅವ್ರಿಬ್ರೀಗ. ಇವನು ಹೇಳಿ ಸುಮ್ಮನಾಗ್ಬಿಟ್ಟಾಗುಲಿ, ನಮ್ಮಿಬ್ರಿಗೆ ಸಂಬಂಧ ಇಲ್ಲ ಅಂತ ಅವರಿಬ್ರು ಪ್ರೂವ್ ಮಾಡ್ಕೋಬೇಕೀಗ. ಸೇಮ್ ಪರಿಸ್ಥಿತಿ. ನಿನ್ನ ಬಗ್ಗೆ ಬರೆದು ಹಾಕಿದ್ರ ಹಾಕಾಯ್ತಷ್ಟೇ. ಇವಾಗ ನೀನು ಪ್ರೂವ್ ಮಾಡ್ಕೋಬೇಕು ಅದು ಬರ್ದಿರೋದು ಸುಳ್ಳು ಅಂತ. ಬರೆದ್ರು, ನನ್ನ ಟ್ಯಾಗ್ ಮಾಡಿದ್ರು ಎಕ್ಸಲ್ಲಿ. ನಾನು ನಿಜವಾಗ್ಲೂ ಅವ್ರ ವಿಷಯ ಆದ ತಕ್ಷಣ ನನ್ನ ತಲೆಯಲ್ಲಿ ಅದೇ ಬಂದಿದ್ದು ಫಸ್ಟು. ನನ್ನ ಮಗ ಹೆಂಗೆ ಹ್ಯಾಂಡಲ್ ಮಾಡ್ತಾನಿದ್ದೀಗ. ನನಗೆ ಸ್ವಲ್ಪ ಒಂದು ಸೆಕೆಂಡ್ ಹಿಂಗೆ ಇವಾಗ ನೆಕ್ಸ್ಟ್ ನಿಲ್ಲಿಸ್ಬಿಡೋದಾ? ಬೇಡವಾ? ಮನೆ, ಕಲ್ಲು, ಕಿಟಕಿಗಳು ಎಲ್ಲ ಬರೋಕ್ಕೆ ಶುರುವಾಯಿತು. ನಮ್ಮ ಅಣ್ಣ ಫೋನ್ ಮಾಡಿದ. ನಮ್ಮ ಅಣ್ಣ ಅಂದ, ಯಾಕೆ ಟೆನ್ಷನ್ ಆಗಿದೆಯಾ ಅಣ್ಣ? ಹಿಂಗೆಲ್ಲ ಆಗೋಯ್ತು. ಅವನು ನಾರ್ಮಲಿ ಹೀ ಟಾಕ್ಸ್ ಅಬೌಟ್ ಎವ್ರಿಥಿಂಗ್. ಸುಮ್ಮನೆ ಒಂದು ಹಣೆ ತಲೆ ಮೇಲೆ ಒಂದು ಇದಾಗಿರೋ ಎಮೋಜಿ ಕಳಿಸ್ನಲ್ಲ. ಐ ಡೋಂಟ್ ನೋ ವೆದರ್ ನಾನು ಅದನ್ನು ಅಭ್ಯಾಸ ಮಾಡ್ಕೋಬೇಕು ಹ್ಯಾಂಡಲ್, ಯಾಕೆಂದರೆ ಇಟ್ಸ್ ಅ ಲಾಂಗ್ ಜರ್ನಿ. ಆಮೇಲೆ ಏನು ಗೊತ್ತಾಗಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಆಗಿದೆ ಅಥವಾ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ, ಅದೊಂದು ಭ್ರೂಣ ಗೆಳೆಯ, ಅದು ಮರಿ ಹಾಕಿ ಆಗುತ್ತೆ. ಹೌದು, ಹಾಕೇ ಆಗತ್ತದೆ. ಅದು 3 ವರ್ಷಕ್ಕೆ ಹಾಕ್ಬೋದು, 10 ವರ್ಷಕ್ಕೆ ಹಾಕ್ಬೋದು, ಹಾಕತ್ತೆ. ಮೊನ್ನೆ ಪೋಸ್ಟ್ ಹಾಕಿದ್ದಕ್ಕೆ ಅಂದರೆ ಏನೋ ಅವ್ರ ಜೊತೆ ಒಂದು ಫೋಟೋ ಇದೆ. ಹಿ ಕೀಪ್ಸ್ ಟಾಕಿಂಗ್ ಟು ಮೀ. ಚೆನ್ನಾಗಿ ಮಾತಾಡ್ತಾರೆ ಮನುಷ್ಯ. ಸೊ ಇದು ಮಾಡಿದ್ರೆ, ಇವ್ರಿಗೆ ಅಲ್ವಾ ಕಾಯಿಲೆ ಇರೋದು, ಇವ್ರಿಗೇನೋ ರೋಗ ಇದೆ ಅಲ್ವಾ ಇವ್ರಿಗೆ ಅಂತ. ಓಕೆ, ರಿಯಾಕ್ಟ್ ಮಾಡಬಾರ್ದು ಅಂತ ಅನ್ಸುತ್ತೆ. ಯು ಕಾಂಟ್ ಹೆಲ್ಪ್. ಡಿಲೀಟ್ ಮಾಡಿದ್ರೆ ಮತ್ತೆ ಬರೀತಾರೆ. ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಈಗ ನನಗೆ ಧರ್ಮಸ್ಥಳದ ವಿಷಯದಲ್ಲಿ ಆಯ್ತದು. ಸೌಜನ್ಯ ಕೇಸ್ನಲ್ಲಿ ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಅಂತ ಪ್ರತಿ ಸಲನೂ ಗಟ್ಟಿಯಾಗಿ ಕೇಳೋರು ನಾವೇ. ಆದರೆ ನ್ಯಾಯ ಏನು ಹೇಳುತ್ತೆ, ಕಾನೂನು ಏನು ಹೇಳುತ್ತೆ, ಕೋರ್ಟ್ ಏನು ಹೇಳಿದೆ, ಅದನ್ನು ಫಾಲೋ ಮಾಡೋಣ ಅಂತ ಹೇಳು. ನಾವೇನು ಮಾಡಿದ್ವಿ, ದೇವಸ್ಥಾನದ ವಿರುದ್ಧವಾಗಿ ಬರಬೇಡ್ರಪ್ಪ, ಅದು ನಮ್ಮ ಶಕ್ತಿ ಕೇಂದ್ರ, ಅದ್ರ ಬಗ್ಗೆ ಮಾತಾಡಬೇಡಿ,
ನಿಮ್ಗೆ ಏನಿದೆ ನೀವು ವೈಯಕ್ತಿಕ ನೀವು ಮಾತಾಡ್ಕೊಳ್ಳಿ, ಏನಾದರೂ ಇದ್ರೆ ಕೋರ್ಟಲ್ಲಿ ಹೋಗಿ ಮಾತಾಡ್ಕೊಳ್ಳಿ, ನಾವು ಹೇಳೋದು. ಹಿಂಗಾಗೋಯ್ತು ಅಂತಂದರೆ ನೀನು ಒಂದು ವೀಡಿಯೋ ಬಂತು, ಅದು ಕೌಂಟ್ರ್ ವೀಡಿಯೋ ನೆಕ್ಸ್ಟ್ ವೀಡಿಯೋ ಮಾಡ್ತಿದ್ದಂಗೆ ಅವತ್ತು ರಾತ್ರಿನೇ ಪೇಮೆಂಟ್ ಆಗಿದೆ, 10 ಲಕ್ಷ ರೂಪಾಯಿ ಫೋನ್ಪೇಲಿ ಹಾಕಿದ್ರಂತೆ. ನನಗೆ ಯಾವ ಫೋನ್ಪೇ ವರ್ಕ್ ಆಗುತ್ತೆ, 10 ಲಕ್ಷ ಒಟ್ಟಿಗೆ ಬರೋದು ಅಂತ ನಾನು ಕಳಿಸ್ರು 10 ಲಕ್ಷ ಸಾಲನಾದ್ರೂ ತೀರ್ಸ್ಕೊತೀನಿ ಅನ್ನೋ ಥರ ಬಂದ್ಬಿಟ್ಟು ಆಯಿತಾ. ಅದೆಲ್ಲ ಆಗಿ ಈಗ ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದೆ. ಸೊ ಇಡೀ ಫ್ಯಾಮಿಲಿ ಮನೆ ದೇವ್ರಿಗೆ ಮನೆ ಕೋಲಕ್ಕೆ ತಂಬಿಲಕ್ಕೆ ಹೋಗಿದ್ದೆ. ತಂಬಿಲ ಮುಗಿಸ್ಕೊಂಡು ಅಮ್ಮ ಹೇಳಿದ್ರು ಸೋಮವಾರ ದರ್ಶನ ಮಾಡಿಸು ಅಂತ. ಹೋಗಿ ಒಂದು ದರ್ಶನ ಮಾಡ್ಕೊಂಡು ಹೊರಗಡೆಯಿಂದ ಒಂದು ವೀಡಿಯೋ ಹಾಕ್ತೆ. ಪೇಮೆಂಟ್ ಸಕ್ಸಸ್ಫುಲಿ ರಿಸೀವ್ಡ್ ಅಂತ. ನಾನದೆ ಗುರು ನಮ್ಮಮ್ಮ ನನಗೆ ಇಷ್ಟೇ ಎತ್ತರದಲ್ಲಿ ಇದ್ದಾಗಲೂ ಹೆಗಲಿಗೆ ಎತ್ತಿ ಹುಂಡಿ ಕಾಸು ಹಾಕೋದು ಹೇಳ್ಕೊಟ್ಟವ್ರೆ. ಹುಂಡಿಯಿಂದ ಎತ್ತಿ ನೀನು ಆಮೇಲೆ ನೀನು ಪ್ರೂವ್ ಮಾಡಕ್ಕೆ ಈಗ ಅವ್ರು ಹೇಳಾಯ್ತು, ನಿನಗಿರೋ ಆಪ್ಷನ್ ಏನು, ನಾನು ತಗೊಂಡಿಲ್ಲ ಅಂತ ಪ್ರೂವ್ ಮಾಡಬೇಕು. ಅದು ಆಗಲ್ಲ. ಸೊ ಏನು ಮಾಡ್ಬೇಕು ನೀನು? ಕಲಹಂ ನಾಸ್ತಿ. ನೀನು ಹೆಂಗಿದ್ರು ಹೇಳ್ತೀಯಲ್ವಾ. ಯಾಕಂದ್ರೆ ಐ ಆಮ್ ಡ್ಯಾಮ್ ಶೋರ್ ಮುಂದೆ ಇನ್ನೂ ಇದೆ ನಿನಗೂ. ಸುಲಭ ಇಲ್ಲ. ಹೌದು ಸುಲಭ ಇಲ್ಲ. ಯಾಕಂದ್ರೆ ಸರ್ ಮಾಡಿಬಿಡಿ ಸರ್ ಅಂದೆ ನಾನು. ಅಲ್ಲ ನಾನು ಹೇಳ್ತೀನಿ ಇವ್ರಿಗೆ ಸರ್ ಏನು ಮಾಡಿಬಿಡಿ ಸರ್, ಪೋಸ್ಟ್ ಮಾತ್ರ ಹಾಕ್ಬೇಡಿ ಅಂದೆ. 25 ವರ್ಷದ ಮಾಡ್ಕೊಂಬಂದೆ, ನೀನ್ ಸಿನಿಮಾ ಮಾಡ್ತಿದ್ದೆ ಅಂತ ನಾನು ನಾ ಇರೋದೇ ಹೆಂಗೆ ಮಾಡ್ಲಾ ಬೇಡವ ಸಿನಿಮಾ ಸಿಂಪಲ್. ಅದನ್ನೇ ಸಿ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಆಗುತ್ತೆ. ನನಗೆ ಸುಮಾರು ಜನ ಹೇಳ್ತಾರೆ ನಿಂಗೆ ಯಾಕೋಬೇಕು ಗುರು, ನಂದು ಛಾತಿನೇ ಅದು. ಏಯ್ ತಪ್ಪು, ಛಾತಿ ಛಾತಿ ಅಲ್ಲ, ನನ್ನ ಛಾತಿನೇ ಅದು. ಏನ್ ಮಾಡಕ್ಕಾಗತ್ತೆ ಗುರು, ನನಗೆ ಹುಳ ಬಿಟ್ಕೊಂಡಿಲ್ಲ ಅಂದ್ರೆ ಆಗಲ್ಲ. ನನಗೆ ನನ್ನ ಸಮಸ್ಯೆ ಅದು. ನೀನು ಅನ್ನೋದು ಸ್ಟಾಪ್ ಮಾಡು, ನೋ ದಟ್ಸ್ ನಾಟ್ ಪಾಸಿಬಲ್. ಸೇಮ್ ಇಲ್ಲಿ ನಿನ್ನ ಸಮಸ್ಯೆ ಏನು ಅಂತಂದ್ರೆ ಅವ್ರು ನಾಟ್ ರೀಚಬಲ್. ನಾವು ರೀಚ್ ಮಾಡಕ್ ಹೋದ್ರು ಅಂತಂದ್ರೆ ಒಂದು ಪೋಸ್ಟ್ ಹಾಕ್ಬಿಟ್ಟು ನೀನು ರೀಚಬಲ್. ನಾನು ಮೊನ್ನೆ ಇದು ಅವರು ಈ ಕಮೆಂಟ್ ಮಾಡೋರು ಅವ್ರ ಬಗ್ಗೆ ಮಾತಾಡೋರಲ್ಲ, ಅವರು ಆಪೋಸಿಟ್ ಟೀಮಿನ ಗೋಲ್ ಪೋಸ್ಟ್ ಅಲ್ಲಿ ಇರ್ತಾರೆ ನೋಡು, ಗೋಲ್ ಕೀಪರ್ ಅವರು. ಅನುರಾಗ್ ಕಶ್ಯಪ್ ಯಾರು ಈ ಕಡೆ ಗೋಲ್ ಪೋಸ್ಟ್ ಅಲ್ಲಿ ಇರ್ತಾರಲ್ಲ, ಅವ್ರು ಮೀಟ್ ಆಗಲ್ಲ. ಅವರು ನೀನ್ ಯಾರು ಗೊತ್ತಾ, ಕೊಕ್ಕೋ ಪ್ಲೇಯರ್ ಇದು. ಅಯ್ಯೋ ದೇವ್ರೆ. ಬಟ್ ಅವ್ರ ಸ್ಟೋರಿ ಹಾಕಿದ ತಕ್ಷಣ ಗ್ರೌಂಡ್ ಬರ್ತಾ ಏನ್ ಹಾಕಿದಾನೋ ದಿನ ಎಲ್ಲ ಅವ್ರದ್ದು ಇದು ನೋಟಿಫಿಕೇಶನ್, ಅನುರಾಗ್ ಕಶ್ಯಪ್ ಅಪ್ಡೇಟೆಡ್ ಸ್ಟೇಟಸ್. ಒಂದ್ ನಿಮಿಷ ಇರಪ್ಪ, ಹಿಂಗೆ ನೋಡಿ ಯಾವುದು ಅರ್ಥ ಆಗಲ್ಲ. ನಮ್ದಕ್ಕೆ ಯಾವ್ದು ಇಲ್ಲ, ಯಾವ್ದಾದೋ ಭಾಷೆ ಏನೇನು ಹಾಕಿರ್ತಾರೆ ಸದ್ಯ, ನಮ್ದು ಯಾವ್ದು ಇಲ್ಲ. ಅದು ಸುಮ್ಮನೆ ಆಗೋದು. ಅಂದ್ರೆ ಈ ಭಯದಲ್ಲಿ ಅದು ಇದು ಭಯ ಅನ್ನೋದನ್ನ ಅಲ್ದೇ ಇದ್ರು ಅಟ್ಲೀಸ್ಟ್ ಇದೊಂದು ಒಂದು ಎಚ್ಚರಿಕೆ ಅನ್ನೋ ಥರ ನಾನು ಯೋಚನೆ ಮಾಡಲೇಬೇಕಾಗುತ್ತೆ ಇದು ಮುಗಿಯೋರ್ಗು ಅನ್ನೋದು ನನ್ನ ಗ್ರಹಿಕೆ. ಗ್ರಹಿಕೆ. ಕರ್ನಾಟಕ